ಸರ್, ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ಧರ್ಮ ಆಧಾರಿತವಾಗಿ ಕೊಡಬಾರದು ಅನ್ನುವಂಥದ್ದು ಸಂವಿಧಾನದಲ್ಲಿ ಇದೆ. ಅದೇ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ನೋಡಿ, ಈಗ ನಾವಂತರೂ ವಿಧಾನಸಭೆಯಲ್ಲಿ ನಾಳೆ ಹೇಳ್ತೀವಿ, ಇದಕ್ಕೂ ಅವರು ಏನಾದರೂ ಅದನ್ನು ವಾಪಸ್ ತಗೊಂಡ್ರೆ ಸರಿ, ಯಾಕಂದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾವುದೇ ಸಮುದಾಯ, ಯಾವುದೇ ಒಂದು ಜಾತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾದ್ರೆ ಅದರಲ್ಲಿ ಮೀಸಲಾತಿ ಕೊಡಲಿಕ್ಕಿದೆ. ಇಡೀ ಮುಸ್ಲಿಂ ಅಥವಾ ಇಸ್ಲಾಂ ಹೆಸರಲ್ಲೇ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅದನ್ನು ಚಾಲೆಂಜ್ ಮಾಡ್ತೀವಿ. ಸರ್, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು. ಆ ನೀರಾವರಿ ಬಗ್ಗೆ ಚರ್ಚೆನೇ ಇಲ್ಲ. ಅದರಲ್ಲಿ ಎಷ್ಟು ಲಕ್ಷ ಎಕರೆ, ಈಗ ಸುಮಾರು 2 ಲಕ್ಷ ಎಕರೆ ಅಕ್ವಿಸಿಷನ್ ಮಾಡಬೇಕು. ಅವ್ರಿಗೆ ಒನ್ ಟೈಮ್ ನೀವು ಇದು ಕೊಡ್ತೇನೆ ಅಂದರೆ ಪರಿಹಾರ ರೈತರಿಗೆ 25 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂದು ಮತ್ತು ಅದು ಹಣನೂ ಬಿಡುಗಡೆ ಮಾಡಿ ವಿತರಣೆನೂ ಪ್ರಾರಂಭ ಮಾಡಿದ್ರು. ಆದರೆ ಇವರು ಸಿದ್ದರಾಮಯ್ಯನವರು ಮೊನ್ನೆ ಬೆಳಗಾವಿಯಲ್ಲಿ ಸಭೆ ಕರೆದು ನಾವು ಒನ್ ಟೈಮ್ ಎಲ್ಲ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಅದನ್ನೇ ಎಷ್ಟು ಕೊಡ್ತೀವಿ ಅಂತ ಹೇಳಿಲ್ಲ. ಹಿಂದಕ್ಕೆ ಎಂ ಬಿ ಪಾಟೀಲ್ ನೀರಾವರಿ ಸಚಿವರಿದ್ದಾಗ ಇಲ್ಲ ನಮ್ಮ ಸರ್ಕಾರ ಬರ್ತಂದು 40 ಲಕ್ಷ ರೂಪಾಯಿ ಕೊಡ್ಸೋಣ ಅಂತ ಹೇಳ್ಯಾರ. ಈಗ ಅವರೇ ಎಂ ಬಿ ಪಾಟೀಲ್ ಹೇಳ್ಬೇಕಲ್ಲ, 40 ಲಕ್ಷ ಆಯಿತು, 30 ಲಕ್ಷ ಆಯಿತು, 50 ಲಕ್ಷ ಆಯಿತು. ಅದನ್ನು ನಾವು ಕೇಳಕತ್ತಿದ್ದು, ಕೃಷ್ಣೆಗೆ ನೀವು ದೊಡ್ಡ ಮೋಸ ಮಾಡಿದ್ದೀರಿ. ಕೂಡಲ ಸಂಗಮದಲ್ಲಿ ಪ್ರತಿಜ್ಞೆ ಮಾಡಿದ್ರಿ, ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾವು ಕೃಷ್ಣೆಗೆ ತೆಗೆದಿಡ್ತೀವಿ ಅಂತ. ಆದರೆ ಈ ಬಜೆಟ್ನಲ್ಲಿ ನೀರಾವರಿ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕೊನೆಯದಾಗಿ ಸರ್, ಒಂದು ಲೈನಲ್ಲಿ ಬಜೆಟ್ ಅನ್ನು ಇದು ಜಮೀರ್ ಅಹ್ಮದ್ ಸಾಬರ್ ಬಜೆಟ್, ಪಾಕಿಸ್ತಾನ ಬಜೆಟ್. ಇದಿಷ್ಟು ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಮುನ್ರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.